ಏನು ಬೇಸರ, ಕಾಂಗ್ರೆಸ್ ಒಳಗೆ ಯಾವಾಗಲೂ ಇದೆಲ್ಲ ಆಗ್ತಾ ಇರ್ತದೆ. ಹಿಂಗೆ ಭಾಳ ನಮ್ಮ ಪಕ್ಷ ಭಾಳ ದೊಡ್ಡ ಪಕ್ಷ, ಅದರಿಂದ ಇಂಥವೆಲ್ಲ ಆಗ್ತಾ ಇರ್ತದೆ. ಸಹಿಸ್ಕೋಬೇಕು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ ಸಮಾಧಾನ ಇದ್ರೆ ಮುಂದೆ ನಮ್ಮ ಭವಿಷ್ಯ ಚೆನ್ನಾಗಿರ್ತದೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ, ದೊಡ್ಡ ಗಾದೆ ಹೇಳ್ತಾರೆ ಹಿಂದಿಯವರು. ನಾನು ಆಕ್ಚುಲಿ ಹೇಳ್ಬೇಕಾದ್ರೆ ಎಲ್ಲರಿಗಿನ ಈಗ ಯಾವ ಮಿನಿಸ್ಟ್ರಿಗಳು ಅನೌನ್ಸ್ ಮಾಡಿದ್ರು ಎಲ್ಲರಿಗಿನ್ನ ಸೀನಿಯರ್, ಮೊದಲು ಎಷ್ಟು ಜನ ಮಾಡಿದ್ರೆ ಅವ್ರಿಗಿನ್ನ ಸೀನಿಯರ್ ಇದ್ದೀನಿ. ಎಲ್ಲರಿಗೂ ಗೊತ್ತಿದೆ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೂ ಗೊತ್ತಿದೆ ನಾವೆಲ್ಲ ಎಷ್ಟು ಸೇವೆ ಮಾಡಿದೀವಿ ಪಕ್ಷಕ್ಕೆ, ಎಷ್ಟು ನಿಷ್ಠೆಯಿಂದ ಇದೀವಿ, ಎಂತೆಂಥ ಕ್ರೈಸಿಸ್ ಕೂಡ ನಾವು ಪಕ್ಷದಾಗ ಇದೀವಿ ಅಂತ ಅವ್ರಿಗೂ ಗೊತ್ತಿದೆ. ದುರಾದೃಷ್ಟಕರ ನಮ್ಗೆ ಆಗ್ಲಿಲ್ಲ ಅನ್ನೋದು ನನಗೊಂದು ಸ್ವಲ್ಪ ಬೇಸರ ಇದ್ದೇ ಇರ್ತದೆ. ಮನುಷ್ಯ ಆದ್ಮೇಲೆ ಬೇಸರ ಇದ್ದೇ ಇರ್ತದೆ. ಬೇರೆ ಬೇರೆಯವ್ರಿಗೆಲ್ಲ ಮಾಡಿದ್ರೆ ನಾವು ಇಷ್ಟೆಲ್ಲ ದುಡಿದು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದು ಕೂಡ ಮಾಡಲಿಲ್ಲ ಅಂತ ಹೇಳಿ ಬೇಸರ ಇದೆ. ಆದರೆ ನಾವು ಪಕ್ಷ ಏನು ಬಿಡಲ್ಲ, ನಾವು ಪಕ್ಷ ನಿಷ್ಠೆಯಿಂದ ಪಕ್ಷ ಬಲಪಡಿಸೋಕ್ಕೆ ನಾವು ನಮ್ಮ ಕೈಲಾಗಿದ್ದು ನಾನು ಶ್ರಮ ಪಡ್ತೀನಿ. ಕಾಲದಿಂದ ಇದ್ದೀವಿ. ಖರ್ಗೆ ಸಾಹೇಬರು ಮಿನಿಸ್ಟರ್ ಇದ್ರು ಅವಾಗೆಲ್ಲಾನು, ಅವರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇದ್ರು. ಚೆನ್ನಾಗಿ ಗೊತ್ತಿದೆ ಯಾವ್ಯಾವ ಜಿಲ್ಲೆದು. ನನ್ನ ಪ್ರಕಾರ ಜಿಲ್ಲಾವಾರು ಜಾತಿವಾರು ಅವೆಲ್ಲ ಸ್ವಲ್ಪ ಅಡ್ಡ ಬಂದಿರೋದು ಕಾಣ್ತದೆ. ಈಗ ನಾವು ಅಪ್ಪಿ ಲಿಂಗಾಯತೊಳಗೆ ಬಣಜಿಗರು ಆಗಿದ್ದೀವಿ. ಅವ್ರೇನಂತಾರೆ ಬಣಜಿಗರು ಈಗಾಗಲೇ ಇವರು ನಮ್ಮ ಶರಣ ಪ್ರಕಾಶ್ ಅವರು ಬಣಜಿಗರು, ಆಮೇಲೆ ನಮ್ಮ ಈಶ್ವರ್ ಖಂಡ್ರವರು ಬಣಜಿಗರು. 2 ಬಣಜಿಗರು ಕೊಟ್ಬಿಟ್ಟಿದ್ವಿ, 3ನೇದು ಹೆಂಗೆ ಕೊಡೋದು ಅಂತ ಪ್ರಶ್ನೆ ಬಂತು. ಹಾಗಾಗಿ ಜಿಲ್ಲಾವಾರು ಹಾಗಾಗಿ ಎಲ್ಲ ಸಬ್ ಕ್ಯಾಸ್ಟ್ಗಳು ತಗೊಂಡಿರೋದ್ರಿಂದ ನಾನು ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಅನಿಸ್ತಾ ಇದೆ. ಇದೆಲ್ಲ ಲಕ್ಷ್ಮಣ ಸವದಿಗೆ ಮಾಡಿದ್ದೆಲ್ಲ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಂಬಂಧಪಟ್ಟಿದ್ದು. ನಾನು ಅದ್ರ ಬಗ್ಗೆ ಟೀಕೆ ಮಾಡೋಕ್ಕೋಲ್ಲ. ಅವರು ನನ್ನ ಸ್ನೇಹಿತರೇನೆ. ಕಾರಣಾಂತರದಿಂದ ಏನಪ್ಪ ಪಕ್ಷ ಬಂದಿದ್ದಾರೆ, ಅವರಾಗಿದೆ. ಅವ್ರಿಗೆ ನಮಗೇನು ಸಂತೋಷ. ನಮ್ಮ ಬೆಳಗಾಂ ಜಿಲ್ಲೆಗೆ ಒಂದು ಪ್ರಬಲವಾಗಿದ್ದಾರೆ, ನನಗೆ ಸಂತೋಷ. ನಿರೀಕ್ಷೆ ನೋಡೋಣ, ಪಕ್ಷ ಕಟ್ಟೋದೇ ನಿರೀಕ್ಷೆ. ಇನ್ನೇನು ಈಗ ಮತ್ತೇನಿಲ್ವಲ್ಲ, ಮಂತ್ರಿಗಳು 20 ತುಂಬಿಟ್ರಲ್ಲ. ಒಂದೇನಾದ್ರು ಪೆಂಡಿಂಗ್ ಇಟ್ಟಿದ್ರೆ ಅದ್ರ ಟ್ರೈ ಮಾಡಬಾಯ್ತು, ಒಂದೂ ಇಲ್ಲಲ್ಲ. 20 ಕೂಡ ತುಂಬಿರೋದ್ರಿಂದ ಏನು ಮತ್ತೆ ಚಾನ್ಸ್ ಇಲ್ಲ. ಪಕ್ಷ ಸಂಘಟನೆ ಮಾಡಿ ಮುಂದೆ 28ಕ್ಕೆ ನಮ್ಮ ಪಕ್ಷ ಬಂದ್ರೆ ಮತ್ತೆ ಅವಾಗ ಮಂತ್ರಿ ಆಗಕ್ಕೆ ಪ್ರಯತ್ನ ಪಡೋಣ. ಇವತ್ತು ಸಂಜೆ 4 ಗಂಟೆಗೆ ಆಗುತ್ತೆ.